ಆಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಓದಿ ಆಮೇಲೆ ಸ್ಕೂಲ್ಗೆ ಹೋಗ್ತೀವಿ. ಅಂದ್ರೆ ನಾನು ಏನ್ ಮಾಡ್ತೀನಿ, ಯಾವ್ದೇ ಇರ್ಲಿ ಅದು ಪಾಸಿಟಿವ್ ನೆಗೆಟಿವ್ ಎರಡು ಹೇಳ್ತಾ ಹೋಗ್ತೀನಿ. ಆಮೇಲೆ ನಾವು 3 ಜನ ಕುತ್ಕೊಂಡ್ಬಿಟ್ಟು ಒಂದ್ ಡಿಸಿಷನ್ ತಗೊಂತೀವಿ. ಇದಾದ್ರೆ ಹೀಗಾಗುತ್ತೆ. ಸಪೋಸ್ ಈಗ ಅಂಡರ್ ಸಿ ವಾಟರ್ ಹೋಗ್ತಾಳಲ್ವಾ, ನೀರೊಳಗೆ ಫಸ್ಟ್ ಭಯ, ಫುಲ್ ಸಮುದ್ರನೇ ಇರುತ್ತೆ, ಎಲ್ಲಿ ಬೇಕಂದ್ರೆ ಅಲ್ಲಿ ನೀರು. ಆ ಸಮುದ್ರದ ಒಳಗೆ ಏನೇನಿರುತ್ತೆ ಅದೆಲ್ಲ ಸ್ವಲ್ಪ ಸ್ಟಡಿ ಮಾಡಿ ಹಿಂಗಿರುತ್ತೆ ನೋಡ್ಪುಟ್ಟ ಅಂತ ಹೇಳಿದಾಗೆ ಅವಳು ಅರ್ಥ ಮಾಡ್ಕೊಂಡು ಅವಳೇ ನನ್ಗೆ ಚೆನ್ನಾಗಿ ಹೇಳ್ಕೊಡ್ತಾಳೆ. ಅವಳೇ ಧೈರ್ಯ ತುಂಬ್ತಾಳೆ, ಮಮ್ಮ ಯಾಕೆ ನೀನ್ ವರಿ ಮಾಡ್ತೀಯಾ, ಯಾಕೆ ಭಯ ಪಡ್ತೀಯಾ ಅಂತ. ಅವಾಗ ನಾವೇನ್ ಮಾಡಕ್ಕಾಗಲ್ಲ, ಸರಿಮಾ ಹಿಂಗೆ ಅಂದ್ರೆ. ಆಮೇಲೆ ಮತ್ತೆ ಪಾಸಿಟಿವ್ನೇ ಅವಳು ಯಾವಾಗ್ಲೂ ರೇಸ್ ಮಾಡ್ಬಿಟ್ಟು ಅಮ್ಮ ಐ ಡೂ ಇಟ್ ಅಂದ್ರೆ ಸಾಕು. ನಾವು ಮತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರಿ ಯೋಚನೆ ಮಾಡಿ ಸರಿ ಕಳ್ಸೋಣ ಬಿಡಿ ಏನಾಯ್ತು ಅಂತ ಆ ತರ ಯೋಚನೆ ಮಾಡಿ ಕಳ್ಸಿದ್ದಾಗಿದೆ. ಬೆಳೆಯೋ ಲಕ್ಷಣ ಮೊಳಕೆಯಲ್ಲೇ ಗೊತ್ತಾಗುತ್ತೆ ಅನ್ನೋದು ಸುಳ್ಳಲ್ಲ. ಶ್ರೇಯಾ ಪುಟ್ಟ ವಯಸ್ಸಿನಲ್ಲೇ 3 ಸಲ ಲಿಟಲ್ ಮಿಸ್ ಬ್ಯಾಂಗ್ಳೂರ್ ಅಂತ ಆಯ್ಕೆಯಾದ ಪ್ರತಿಭಾವಂತೆ. ರೂಪ ಗುಣಗಳ ಜೊತೆಗೆ ಅಗಾಧ ಪ್ರತಿಭೆಯ ಸಂಗಮಾನೇ ಈ ಶ್ರೇಯಾ. ಒಂದಿನ ಹಿಂಗೆ ಪಿಕ್ಚರ್ಗೆಲ್ಲ ಡೈರೆಕ್ಟರ್ಸ್ ತುಂಬಾ ಕೇಳ್ತಾರೆ ನಮ್ ಪಾಪುಗೆ, ಅವಳು ಲಿಟಲ್ ಮಿಸ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ. ಸೊ ಕಳಿಸ್ತೀರಾ ನಿಮ್ ಮಗಳನ್ನ ಅಂತ ಕೇಳಿದ್ರು. ನಾನು ಹೇಳಿದೆ ಬೇಡ, ಆ ಫೀಲ್ಡ್ ಎಲ್ಲ ಈಗ ಸದ್ಯಕ್ಕೆ ಬೇಡ, ಅವಳಿನ್ನು ಬೆಳೆಯೋದು ತುಂಬಾ ಇದೆ ಅಂತ. ಆ ಟೈಮ್ಗೆ ಅವಳು ಸ್ಟ್ರಾಂಗ್ ಆಗಿ ಹೇಳಿದ್ದು, ಮಮ್ಮ ಐ ವಾಂಟ್ ಟು ಬಿಕಮ್ ಎನ್ ಆಸ್ಟ್ರೋನೆಟ್ ಅಂತ. ಅವಾಗ ಅವಳು ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಲು, ಒಟ್ಟು ಜೀವನದಲ್ಲಿ ಏನಾರು ಒಂದ್ ಸಾಧಿಸ್ಬೇಕು, ಪಿಕ್ಚರ್ ಹೋಗ್ಲಿ ಯಾವ್ದಾರ ಇರ್ಲಿ ಫೀಲ್ಡ್. ಡ್ರಾಯಿಂಗ್ ಅಲ್ಲೂ ಇದ್ದಾಳೆ ಅವಳು ಚೆನ್ನಾಗಿ, ಡಾನ್ಸ್ ಅಲ್ಲೂ ಇದ್ದಾಳೆ, ಬಟ್ ಮೇನ್ ಏಮ್ ಇರೋದು ನಾನು ಆಸ್ಟ್ರೋನೆಟ್ ಆಗ್ಬೇಕು, ನನ್ಗೆ ಸಾಧಿಸ್ಬೇಕು ಜೀವನದಲ್ಲಿ ಅಂತ ಹೇಳ್ತಾ ಇರ್ತಾಳೆ. ನನ್ನ ಅಲ್ಟಿಮೇಟ್ ಏಮ್ ಅಂದ್ರೆ ಐ ವಾಂಟ್ ಟು ಬಿ ದ ಫಸ್ಟ್ ವುಮೆನ್ ಟು ಸ್ಟೆಪ್ ಆನ್ ಮಾರ್ಸ್. ಆಮೇಲೆ ಇನ್ನೊಂದು ಅಂದ್ರೆ ಈಗ ಫುಲ್ ಟ್ರಾಫಿಕ್ ಎಲ್ಲ ಇದೆ ಅಲ್ವಾ ಅಂಕಲ್. ನಾನು ವಿದ್ಯಾಶಿಲ್ಪ ಅಕಾಡೆಮಿಯಲ್ಲಿ ಓದ್ತಾ ಇದ್ದೆ, ಈಗ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ವಿದ್ಯಾಶಿಲ್ಪ ಅಕಾಡೆಮಿ ಯಲಹಂಕ, ಅಲ್ಲಿ ನಮ್ಮ ಮನೆ ಇಂದಿರಾನಗರ. ಅಲ್ಲಿಂದ ಅಲ್ಲಿಗೆ 1.5 hour ಎವ್ರಿ ಡೇ ನಾನು ಹೋಗು ಬರೋ ಅಷ್ಟೊತ್ತಿಗೆ 3 hours ಆಗುತ್ತೆ. ಅದಕ್ಕೆ 3 hours ವೇಸ್ಟ್ ಆಗುತ್ತಲ್ವಾ, ಅದೇ 3 hours ಅಲ್ಲಿ ಬೇರೆ ಮಾಡ್ಬೋದಲ್ವಾ ಅಂತ ಹೇಳಿ ನನಗೆ ಯಾವಾಗ್ಲೂ ಇರಿಟೇಟ್ ಆಗ್ತಿತ್ತು. ನಾನು ಲೋ ಕಾಸ್ಟ್ ರಿಲಯಬಲ್ ಹ್ಯೂಮನ್ ಫ್ಲೈಯಿಂಗ್ ಮಷೀನ್ ಮಾಡ್ಬೇಕು ಅಂತ ಇದ್ದೀನಿ. ಅದು ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಕಾರ್ ಈಗ ಬೇರೆ ಬೇರೆ ಕಾರ್ ಬರ್ತಾ ಇದಾವೆ. ಮಾರುತಿಯಿಂದ ಬೆನ್ಸ್ ಹೋಗುತ್ತೆ, ಬೆನ್ಸಿಂದ ಮಿತ್ಸುಬಿಷಿ, ಎಷ್ಟೊಂದು ಟೈಪ್ ಕಾರ್ ಬರ್ತಾ ಇದಾವೆ. ಅಂದ್ರೆ ಟ್ರಾನ್ಸ್ಪೋರ್ಟ್ ಇಸ್ ಆನ್ ದ ರೋಡ್ ಓನ್ಲಿ, ಬಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಚೇಂಜ್ ಆಗ್ತಾ ಇಲ್ಲ. ನಾವು ಸ್ಕೈ ಓಪನ್ ಇದೆ ಅಲ್ವಾ, ಯಾವ್ದಾದ್ರು ಯಾವ ಕಡೆನಾದ್ರೂ ಹೋಗ್ಬೋದು, ಏನ್ ಟ್ರಾಫಿಕ್ ಇರಲ್ಲ. ಆಮೇಲೆ ಈಗ ಕಾರಲ್ಲಿ ಹೋದ್ರೆ ಡಿಸ್ಟೆನ್ಸ್ ಕೌಂಟ್ ಆಗುತ್ತೆ, ಇದ್ರಲ್ಲಿ ಏರ್ ಅಲ್ಲಿ ಹೋದ್ರೆ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಕೌಂಟ್ ಆಗುತ್ತೆ. ಬಹಳ ಟೈಮ್ ಉಳಿಯುತ್ತೆ, ಡಿಸ್ಟೆನ್ಸ್ ಉಳಿಯುತ್ತೆ. ಅದಕ್ಕೆ ಆಮೇಲೆ ಎಲ್ಲಾರ್ಗು ಲೋ ಕಾಸ್ಟ್ ಅಂದ್ರೆ ಎಲ್ಲಾರು ಯೂಸ್ ಮಾಡಕ್ ಶುರು ಮಾಡ್ಬೋದು ಹ್ಯೂಮನ್ ಫ್ಲೈಯಿಂಗ್ ಮಷಿನ್. ಅದಕ್ಕೆ ಅವು ಎರಡು ನನ್ನ ಅಲ್ಟಿಮೇಟ್ ಏಮ್. ವಯಸ್ಸು ಚಿಕ್ಕದು, ಕನಸು ದೊಡ್ಡದು. ಶ್ರೇಯಾಗೆ ಇರೋ ಪ್ರತಿಭೆ ಹಾಗೂ ಛಲ, ಜೊತೆಗೆ ಹೆತ್ತವರ ಪ್ರೋತ್ಸಾಹ, ಇಷ್ಟನ್ನ ನೋಡಿದ್ರೆ ಈಕೆ ಮುಂದೊಂದು ದಿನ ಮಂಗಳ ಗ್ರಹದಲ್ಲಿ ಕಾಲಿಟ್ರೆ ಏನು ಆಶ್ಚರ್ಯ ಇಲ್ಲ. ಕಲ್ಪನಾ ಚಾವ್ಲಾ ಹಾಗೂ ಸುನೀತಾ ವಿಲಿಯಮ್ಸ್ ನಂತರದ ಮತ್ತೊಂದು ಹೆಸರು ಶ್ರೇಯಾ ದಿನಕರ್ ಅಂತಾಗ್ಲಿ ಅನ್ನೋದು ನಮ್ಮ ಹಾರೈಕೆಯೂ ಹೌದು. ಅವಾಗ ನಂಗೆ ಫಸ್ಟ್ ಗೊತ್ತಾಗ್ಲಿಲ್ಲ. ಅವತ್ತಿನ ದಿವಸ ನಾನು
ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನನ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಮ ಆಂಟಿ ಬಂದು ಹೇಳಿದ್ರು, ಅಯ್ಯೋ ಒಂದ್ಸತಿ ಹೇಳಿದ್ರು ಹಿಂಗೆ ಕಲ್ಪನಾ ಚಾವ್ಲಾ ನ್ಯೂಸಲ್ಲೆಲ್ಲ ಬಂದ್ರೆ ನನಗೆ ಅಯ್ಯೋ ಹತ್ಬಿಟ್ಟೆ. ಅಂದ್ರೆ ಅವ್ರೊಬ್ರೆ ಅಲ್ವಾ ಇಂಡಿಯನ್ನು, ಬೇರೆ ಎಲ್ಲರೂ ಫಾರಿನರ್ಸೇ. ಅಷ್ಟು ಚೆನ್ನಾಗಿ ಎಲ್ಲ ರಿಟರ್ನ್ ಆಗ್ತಾ ಇದ್ರು. ಸ್ವಲ್ಪ ಟೆಕ್ನಿಕಲ್ ಮಿಸ್ಟೇಕ್ ಇಂದ ಅವರೆಲ್ಲ ಏನೋ ಲೈಫ್ ಹೋಗ್ಬಿಡ್ತು ಅಂತ ನಂಗೆ ಬಹಳ ಬೇಜಾರಾಯ್ತು. ಅಂತರಿಕ್ಷ ಅನ್ನೋದೇ ಒಂದು ವಿಸ್ಮಯ ಜಗತ್ತು. ಕಲ್ಪನೆಗೂ ಮೀರಿದ ನಕ್ಷತ್ರ ಮಂಡಲ ಅದು. ಅಕ್ಷರಶಃ ನೇರವಾಗಿ ಜೀವವನ್ನೇ ಪಣಕ್ಕಿಟ್ಟೇ ಹೋಗ್ತಾರೆ ಅಲ್ಲಿಗೆ. ಹಾಗೆ ಅಂಥ ಕನಸು ಹೊತ್ತಿರೋರ ಸಾಹಸದ ಮುಂದೆ ಜೀವನ ಪ್ರಾಣಗಳೆಲ್ಲ ತೀರಾ ನಗಣ್ಯವಾಗಿ ಬಿಡ್ತಾವೆ. ಹಾಗೆ ಕಲ್ಪನಾ ಚಾವ್ಲಾ ದುರಂತ ಸುನೀತಾರನ್ನ ಧೃತಿಗೆಡಿಸಲಿಲ್ಲ. ಸುನೀತಾ ಬರೋ ತನಕದ ಆತಂಕ ಶ್ರೇಯ ಸಾಧನೆಗೆ ಅಡ್ಡಿ ಮಾಡೋದಿಲ್ಲ. ಅದು ಅಪ್ಪಟ ಸಾಧಕರ ಕನಿಷ್ಠ ಗುಣ. ಈಗ ಆಸ್ಟ್ರೋನಾಟ್ ಆಗ್ಬೇಕು ಭಯ ಆಗಲ್ಲ. ಯಾಕೆಂದ್ರೆ ಈಗ ಅವರು ಹಂಗೆ ಅಂದಿರ್ತಾರೆ, ನಾನು ಆಸ್ಟ್ರೋನಾಟ್ ಆಗ್ಬೇಕು ಅಂತ. ಈಗ ಈಗ ಇಂಡಿಯಾಲ್ ಎಲ್ಲರಿಗೂ ಗೊತ್ತು ಕಲ್ಪನಾ ಚಾವ್ಲಾ ಯಾರು ಅಂತ. ಕಲ್ಪನಾ ಚಾವ್ಲಾ ಇಂಡಿಯನ್ ಅಂತ. ಅವರು ಅಲ್ಲಿ US ಹೋಗಿ ಅವ್ರ ಹೆಸರು ಎಸ್ಟಾಬ್ಲಿಷ್ ಮಾಡಿ ಬಂದಿದ್ದಾರೆ ಅಂತ. ಅದ್ರಲ್ಲಿ ಈಗ ಅವ್ರು ಬರ್ಲಿಲ್ಲ ಅಂದ್ರು ಪಾಪ ಎಲ್ಲರಿಗೂ ಈಗ ಕಲ್ಪನಾ ಚಾವ್ಲಾ ಯಾರು ಅಂತ ಗೊತ್ತು. ಎಲ್ಲರಿಗೂ ಇಷ್ಟ ಆಗ್ತಾರೆ ಕಲ್ಪನಾ ಚಾವ್ಲಾ. ಈಗ ಇಂಡಿಯನ್ ಪ್ರೌಡ್ ಮಾಡೋದ್ರಲ್ಲಿ ಐ ಡೋಂಟ್ ಥಿಂಕ್ ಏನ್ ಭಯ ಆಗೋದಿದೆ. ಒಂದೇ ದುರಂತ ಅಂದ್ರೆ ಇವತ್ತು ಇಡೀ ಜಗತ್ತಿನಾದ್ಯಂತ ಭಾರತೀಯ ಸಾಧಕರಿದ್ದಾರೆ. ಆದ್ರೆ ಅವರ ಸೇವೆ ಸಿಗ್ತಾ ಇರೋದು ಮಾತ್ರ ವಿದೇಶಗಳಿಗೆ. ಇದಕ್ಕೆ ಕಾರಣ ನಮ್ಮಲ್ಲಿರೋ ಪ್ರೋತ್ಸಾಹದ ಕೊರತೆ, ಕೀಳು ರಾಜಕೀಯ ವ್ಯವಸ್ಥೆಯ ಲೋಪ. ನೋಡ್ರಿ, ನಮ್ಗೆ ಎಷ್ಟು ಕರ್ಮ ಅಂತ. ನಮಗೆ ಕಲೆ ಇದೆ, ನಮ್ಗೆ ಶಕ್ತಿ ಇದೆ, ನಮ್ಮವ್ರು ನಮ್ಮನ್ನು ರಿಕಗ್ನೈಸ್ ಮಾಡೋದಿಲ್ಲ. ಅದು ಬಹಳ ಒಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್. ಅದರಿಂದ ಬಹಳ ಜನ ನಮ್ಮ ಕಲೆ ಇರೋರೆಲ್ಲ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಯೂಸ್ ಆಗ್ತದೆ. ಈ ದಿನ ನಮ್ಗೆ ಏನಾನ ರಿಸರ್ಚ್ ಆಗಬೇಕು, ಸ್ಪೇಸ್ಗೆ ಹೋಗ್ಬೇಕಂದ್ರೆ ಇಂಡಿಯನ್ ಮಾಡಬೇಕು, ಒಂದು ಮೆಡಿಸಿನ್ ಡಿಸ್ಕವರ್ ಮಾಡ್ಬೇಕಂದ್ರೆ ಇಂಡಿಯನ್ ಮಾಡಬೇಕು, ಒಂದು ಆಟೋಮೊಬೈಲ್ ಡಿಸ್ಕವರ್ ಮಾಡ್ಬೇಕಂದ್ರೆ ಇಂಡಿಯನ್ ಮಾಡಬೇಕು. ಇನ್ಕ್ಲೂಡಿಂಗ್ ಅಮೆರಿಕಾನಲ್ಲಿ ಸೆನೆಟ್ ಅಲ್ಲಿನೂ ಇಂಡಿಯನ್ ಇದ್ದಾನೆ, ಅವ್ರ ರಾಜಕೀಯದಲ್ಲಿನೂ ಇಂಡಿಯನ್ ಇದ್ದಾನೆ. ಇಂಡಿಯನ್ ಇಲ್ಲ ಅಂದ್ರೆ ಅಮೆರಿಕ ನಡೆಯೋದಿಲ್ಲ, ಪ್ರಪಂಚನೇ ನಡೆಯೋದಿಲ್ಲ. ಈ ದಿನ ಸಾಫ್ಟ್ವೇರ್ ಅಂದ್ರೆ ಇಂಡಿಯನ್ ಇರಲೇಬೇಕು. ನೀವು ಯಾವ ದೇಶಕ್ಕನ್ನ ಹೋಗ್ರಿ, ಯಾವ ಕಾರ್ನರ್ಗನ್ನ ಹೋಗ್ರಿ, ಅಲ್ಲಿ ಇಂಡಿಯನ್ ಇಲ್ಲ ಅಂದ್ರೆ ಸಾಫ್ಟ್ವೇರ್ ನಡೆಯೋದಿಲ್ಲ. ಅಷ್ಟು